ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಮಾಡೋಕ್ಕೆ ಮನಸ್ಸಿದ್ದಿಲ್ಲ, ಒಂದು 5-6 ಡೇಸ್ ಇಲ್ಲ. ಸೊ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಊರಿಗೆ ಹೋಗ್ತಾಯಿದ್ದೀವಿ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ನನ್ನ ಮಗಳು ಫಸ್ಟ್ ಎಲ್ಲೋದ್ಲು ಅಂತ ನೋಡೋಣ. ಮೋಹಿತಮ್ಮ, ಮೋಹಿತಾ ಬರ್ತಾ ನೋಡಿ ಇವಾಗ. ಎಲ್ಲೋದ್ಲು ಮೋಹಿತಾ? ಅವಳಿಗೆ ಏನು ರೆಡಿ ಮಾಡಿಲ್ಲ, ಹೋಗಿ ಮಲಗ್ತಾಳೆ ಇವಾಗ. ಏನಿಲ್ಲಮ್ಮ, ಹೇಳಿ ಮಾತಾಡು. ಹಾಯ್ 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 ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಅಣ್ಣ. ಫ್ರೆಂಡ್ಸ್, ದಿಸ್ ಇಸ್ ಮೈ ಔಟ್ಫಿಟ್. ಕೆಲಸ ಕೊಡೋಕ್ಕೆ ಕೂತ್ಕೊಂಡ್ರಲ್ಲಿ. ದಿಸ್ ಮೈ ಔಟ್ಫಿಟ್. ಹೇಗಿದೆ ಫ್ರೆಂಡ್ಸ್? ನಾವು ಅರಸೀಕೆರೆ ಹತ್ರ ಇರೋ ಜೈನ್ಕಲ್ ಬೆಟ್ಟಕ್ಕೆ ಬಂದಿದ್ದೀವಿ. ನಾನು ಆಲ್ಮೋಸ್ಟ್ 5-6 ಇಯರ್ಸ್ ಆಗಿತ್ತು ಬಂದು. ನೋಡಿ ಹೇಗಿದೆ ಏನಮ್ಮ. ಮೇಲಂತೂ ಹತ್ತಕ್ಕಾಗಲ್ಲ ಅಲ್ವಾ? ಇವಾಗ ದೇವ್ರ ದರ್ಶನ ಆಯಿತು. ಇದ್ರ ಒಂದು ಅಪ್ಪಣೆ ಆದರೆ ತುಂಬ ಒಳ್ಳೆಯದು. ಸೊ ಹೇಳಿದೆಲ್ಲ ಚೆನ್ನಾಗಿ ಅಪ್ಪಣೆ ಆಗುತ್ತೆ. ಒಂದು ವಿಸಿಟ್ ಮಾಡಿ. ಜೈನ್ಕಲ್ ಸಿದ್ದೇಶ್ವರ ಅರಸೀಕೆರೆ ಹತ್ರ ಇರೋದು. ನಾನೊಂದು 5-6 ಇಯರ್ಸ್ ಆಯಿತು ಬಂದು. ನೀವು ಬನ್ನಿ, ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ಹತ್ತಬೇಕು, ಬಟ್ ಈ ಬಿಸಿಲಲ್ಲಿ ಹತ್ತಕ್ಕಾಗಲ್ಲ. ಸೊ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ. ಆಯನೈತೆ ಶಿ ಏನೋ ಮಾಡ್ತಿಲ್ಲ. ಉನ್ನತಿ ಆಯನ ಉನ್ನತಿ ಮಕ್ಳ ಜೊತೆ ಆಟ ಆಡ್ತಾರೆ. ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀನಿ. ದೊಡ್ಡಮ್ಮ ಮನೆಗೆ ಹೇಗಿದೆ? ಏನಸ? ಎಲ್ಲಿ ಕರ? ಅದು ಹೌದಾ? ಕರ ಎಲ್ಲಿ? ಅದ್ರ ತರ ವೆಲ್ಡು ಇನ್ನೊಂದ್ ತರ ಹಾಕಿತ್ತು, ಅದು ಮಾರಿದ್ವಿ. ದೊಡ್ಡ ಅಯ್ಯೋ ಕೆಂಚಿ ಅಲ್ಲಮ್ಮ, ಬೆಳ್ಳಿ. ಬೆಳ್ಳಿ ಅಂತ ಹೇಳೋಣ. ಬೆಳ್ಳಿ ಅಂತ ಹೇಳೋಣ. ಮುಟ್ಬಾರ್ದು ಏನ್ ಮಾಡಲ್ಲ. ಅದು ಮುತ್ತ ಕೊಡ್ಬಾರ್ದು. ಅದು ಚಿಕ್ಕ ಪಾಪು ಅಲ್ವಾ ಅವಳು? ಎಷ್ಟು ಚೆನ್ನಾಗಿದೆ ಅಲ್ಲ ಸನ್ಸೆಟ್. ಈ ಸನ್ಸೆಟ್ ಇಲ್ಲಿ ಮೂನೇ ಹೋಯ್ತು. ಮಳೆ ಬರ್ತಿದ್ಯಲ್ಲ ಅದಕ್ಕೆ. ಎಷ್ಟು ಚೆಂದ ಇರಲ್ಲ. ಯಾರು? ಮೋಹಿತಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ವೆದರು. ಸೂಪರ್ ಆಗಿದೆ ಫ್ರೆಂಡ್ಸ್. ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದರೆ ನೋಡಿ ಏನೇನು ಮಾಡಿದ್ದಾರೆ. ಪಟ್ಟು, ಇದು ಚುರುಮುರಿ, ಏನೇನೋ ಮಾಡಿದ್ರು. ಇವಾಗ ಹೊರಡ್ಬೇಕಿಲ್ಲ ಅಂದರೆ ಹುಡ್ಕೊಂಡು ನಾಳೆ ಹೋಗ್ಬೇಕು. ನೋಡೋಣ ಏನಂತಾರೆ ಅಂತ ಪಪ್ಪ. ಫ್ರೆಂಡ್ಸ್, ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅಕ್ಕರ ಮನೆಗೆ ಗುರುಪ್ರವೇಶ ಆಗಿತ್ತು. ಬಂದಿದ್ದು ಚಿಕ್ಕಮಂಗ್ಳೂರಿಗೆ, ಅಂದರೆ ಕಡೂರು ಹತ್ರ. ನೋಡೋಣ, ಹೋಗ್ತಾಯಿದ್ದೀನಿ. ಬೆಳಗ್ಗೆ 4 ಗಂಟೆ 5 o'clock ಇದ್ದಿದ್ದು. ಆಲ್ಮೋಸ್ಟ್ 6-7 o'clock ಆಗಿದೆ. ಎದ್ದಿದ್ದು ಲೇಟ್ ಆಯಿತು. ಸರಿ ಬನ್ನಿ ಹೋಗೋಣ. ಚಿವಕರ ಹಾಕಿದಲ್ಲ.
ಯಾಕರ ಫ್ರೆಂಡ್ಸ್ ನೋಡಿ ನಮ್ಮ ಸಿಸ್ಟರ್ ಔಟ್ಫಿಟ್ ನೋಡಿ. ನಮ್ಮ ಅಮ್ಮನ ಔಟ್ಫಿಟ್ ಸ್ಯಾರಿ ಆಬ್ವಿಯಸ್ಲಿ. ನನ್ನ ತೋರಿಸ್ದೆ ನಮ್ಮ ಅಕ್ಕ ಸುಂದ್ರಿನ ನೋಡಿ ನನ್ನ ಸ್ಯಾರಿ ಔಟ್ಫಿಟ್ ಫುಲ್ ತೋರಿಸು. ಇದು ನನ್ನ ಬೇಬಿ ಮಗಳು ಔಟ್ಫಿಟ್. ಇದು ಹಂಗಲ್ಲ ಇಡೋದು ಈ ಕಡೆ ಕರ್ರಿಗೆ ಬರ್ತಿದೆ ಇದು ಹಂಗಲ್ಲ ಹಿಡಿಯೋದು. ನಮ್ಮ ಸಿಸ್ಟರ್ ಔಟ್ಫಿಟ್ ನೋಡಿ. ಫ್ರೆಂಡ್ಸ್, ಕಲ್ಮಂಡಿ ಮಠಕ್ಕೆ ಬಂದಿದ್ದೀವಿ. ಕಲ್ಮಂಡಿ ಮಠ ದೇವಸ್ಥಾನ ಇದು ಸಕ್ರಪಟ್ಟಣ ಹತ್ರ ಇರೋದು. ತುಂಬ ಚೆನ್ನಾಗಿದೆ. ಅಂದರೆ ಏನು ಹೇಳ್ಕೊಂಡಿದ್ದೋ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ. ಯಾರಾದರೂ ಈ ಕಡೆ ಇದ್ದರೆ ಬಂದು ವಿಸಿಟ್ ಮಾಡಿ. ಹೇಗಿದೆ ಇಲ್ಲಿ ನೋಡಿ, ನನ್ನ ಮಕ್ಕಳು ಬನಾನಾ ಬೇಕಾ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಫುಲ್ಲು ಸುತ್ತ ಇರೋದು ಬರೀ ಇದೇನು ಸೊಪ್ಪು ಏನಪ್ಪ, ಬಿಲ್ಪತ್ರೆ ಮರ ನೋಡಿ ಹೇಗಿದೆ. ಬಿಲ್ಪತ್ರೆ ಮರ ಇದು ಈ ಸೈಡ್ ಇರೋದು ಫುಲ್ ಬಿಲ್ಪತ್ರೆ ಮರ ನೋಡಿ ಫ್ರೆಂಡ್ಸ್. ನಿಮ್ಮ ಅಪ್ಪ ಹಳಸ್ನೇನು ತಗೊಬಂದಿರೋದು ನೋಡಿ ಫ್ರೆಂಡ್ಸ್. ಇಲ್ಲೇ ಹಾಕಿ ಇಲ್ಲೇ ಹಾಕಿ. ಸಾಕಾಯ್ತು. ಏನೋ ಡಿಸ್ಕಸ್ ಮಾಡ್ತೈತೆ ಎಷ್ಟು ದಿನ ಇರುತ್ತೆ ಏನು ಅಂತ ಬೆಂಗಳೂರಿಗೆ ತಗೊಂಡೋಗಕ್ಕೆ. ನನ್ನ ಸಿಸ್ಟರ್ ನೋಡಿ ಹೇಳು. ಏನು ಗೊತ್ತಾ, ಮದ್ವೆ ಆದ್ರೆ 2-3 ವರ್ಷ ದೊಡ್ಡವಳನ್ನೇ ಮದ್ವೆ ಆಗಿ ಸಿಟ್ಮೇಲೆ 1-2 ಏಟು ಹೊಡೆದ್ರು ನನ್ಗಿಂತ ದೊಡ್ಡವಳು ಅಂತ ಒಂದ್ ಸಮಾಧಾನ ಇರುತ್ತೆ. ನಾವ್ ಇವತ್ತು ಇಟ್ಕೋಬೇಕಪ್ಪ ಅಂತ ಹೇಳಿದೆ, ಹಂಗಾಗಿ ಕೊಟ್ರು. ಹೆಂಗಿತ್ತು ಗೊತ್ತಿಲ್ಲ. ಇದು ಇಟ್ಕಾಯಿ ಏನಪ್ಪ. ಫೈನಲಿ ಊರಿಗೆ ಬಂದಿದ್ದೀವಿ ನೋಡಿ. ನಮ್ಮ ಅಪ್ಪನ ಮಗಳು ನನ್ನ ಮಗಳು ಆಲ್ರೆಡಿ ನನ್ನ ಮಗಳಿಗೊಂದು ಪಿಳ್ಳೆ ಒಬ್ಬ ಇದ್ದ ನೋಡಿ, ರಜತ್. ಇವನು ನಂಗೆ ಮಗ ಆಗ್ತಾನೆ. ನಮ್ಮ
ನಮ್ಮ ಸಿಸ್ಟರು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಳ ಬಾಯ್. ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್